ಐಪಿಎಲ್ ಪಂದ್ಯಗಳ ಅಬ್ಬರ ಭರ್ಜರಿಯಾಗಿ ನಡೀತಾ ಇದೆ. ಇದರ ನಡುವೆಯೇ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಮತ್ತೆ ಸಂಕಷ್ಟ ಎದುರಾಗಿದೆ. ಪಂದ್ಯ ನಡೀತಾ ಇರೋ ಸಮಯದಲ್ಲಿ ನಿಯಮ ಮೀರಿ ಜಾಹೀರಾತು ಪ್ರದರ್ಶನ ಮಾಡ್ತಿರೋ ಆರೋಪದ ಮೇಲೆ ಜಿಬಿಎ ಅಧಿಕಾರಿಗಳು ಕೆಎಸ್ಸಿಎಗೆ ನೋಟಿಸ್ ಕೊಟ್ಟಿದ್ದಾರೆ. ಕೆಎಸ್ಸಿಎಗೆ ಮತ್ತೆ ಶುರುವಾಯಿತು ಮತ್ತೊಂದು ಸಂಕಷ್ಟ. ನಿಯಮ ಮೀರಿ ಜಾಹೀರಾತು ಪ್ರದರ್ಶನ ಮಾಡಿದ್ದಕ್ಕೆ ನೋಟಿಸ್. ವಾರದೊಳಗೆ ಎಲ್ಇಡಿ ಬೋರ್ಡ್ ತೆರವಿಗೆ ಜಿಬಿಎ ಸೂಚನೆ. ಸಿಲಿಕಾನ್ ಸಿಟಿಯಲ್ಲಿ ಕ್ರಿಕೆಟ್ ಲೋಕದ ಅತಿದೊಡ್ಡ ಐಪಿಎಲ್ ಹಬ್ಬ ಶುರುವಾಗಿದೆ. 16 ಸವಾಲುಗಳ ನಡುವೆ ಪಂದ್ಯ ಆಯೋಜಿಸಿದ್ದ ಕೆಎಸ್ಸಿಎಗೆ ಇದೀಗ ಜಿಬಿಎ ಮತ್ತೊಂದು ದೊಡ್ಡ ಶಾಕ್ ಕೊಟ್ಟಿದೆ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ನಡೆದ ಕಾಲ್ತುಳಿತದ ಕಹಿ ಘಟನೆಯಿಂದ ಹೊರಬರೋಕೆ ಸಾಕಷ್ಟು ಹರಸಾಹಸ ಪಟ್ಟಿತ್ತು. ನೂತನವಾಗಿ ಆಡಳಿತಕ್ಕೆ ಬಂದಿದ್ದ ಆಡಳಿತ ಮಂಡಳಿಯ ಸತತ ಪ್ರಯತ್ನದ ಫಲವಾಗಿ ಐಪಿಎಲ್ ಉದ್ಘಾಟನಾ ಪಂದ್ಯವನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಆಯೋಜಿಸಲಾಗಿತ್ತು. ಉದ್ಘಾಟನಾ ಪಂದ್ಯ ಯಶಸ್ಸಿನ ಖುಷಿಯಲ್ಲಿದ್ದ ಆಡಳಿತ ಮಂಡಳಿಗೆ ಜಿಬಿಎ ಕೊಟ್ಟ ನೋಟಿಸ್ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಹೌದು, ಉದ್ಘಾಟನಾ ಪಂದ್ಯದಲ್ಲಿ ಜಗಮಗ ಲೈಟುಗಳು, ಎಲ್ಇಡಿ ಪರದೆಗಳ ಮೂಲಕ ಕ್ರೀಡಾಂಗಣಕ್ಕೆ ಬಂದಿದ್ದ ಕ್ರಿಕೆಟ್ ಆಸಕ್ತರಿಗೆ ರಸದೌತಣ ನೀಡುವ ಕೆಲಸವನ್ನ ಕೆಎಸ್ಸಿಎ ಮಾಡಿತ್ತು. ಇದೀಗ ಇದೇ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಕಾಡೆಮಿಗೆ ತಲೆನೋವಾಗಿದೆ. ಯಾಕಂದ್ರೆ ಕ್ರೀಡಾಂಗಣದ ಒಳಗೆ ಹಾಗೂ ಸುತ್ತಮುತ್ತ ಹಾಕಿದ್ದ ಬೃಹತ್ ಗಾತ್ರದ ಎಲ್ಇಡಿ ಪರದೆಗೆ ಅನುಮತಿಯನ್ನೇ ಪಡೆದಿರಲಿಲ್ವಂತೆ. ಜಾಹೀರಾತು ನಿಯಮ ಉಲ್ಲಂಘನೆ ಆರೋಪದಡಿ ಕೆಎಸ್ಸಿಎಗೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಕೆಎಸ್ಸಿಎಗೆ ನೀಡಿರೋ 2 ಪುಟಗಳ ನೋಟಿಸ್ನಲ್ಲಿ ಕೂಡಲೇ ಎಲ್ಇಡಿ ಪರದೆಯನ್ನ ತೆರವುಗೊಳಿಸುವಂತೆ ಸೂಚಿಸಲಾಗಿದೆ. ಹಾಗೇನೆ ಮುಖ್ಯ ಆಯುಕ್ತರಿಂದ ಅನುಮತಿ ಪಡೆಯದೆ ಜಾಹೀರಾತು ಪ್ರದರ್ಶನ ಮಾಡಲಾಗಿದ್ದು, ಇದು ನಿಯಮ ಉಲ್ಲಂಘನೆ ಮಾಡಿದಂತಾಗಿದೆ. ನೋಟಿಸ್ ತಲುಪಿದ ವಾರದ ಒಳಗೆ ಬೋರ್ಡ್ ತೆರವು ಮಾಡದಿದ್ರೆ ಪಾಲಿಕೆ ವತಿಯಿಂದ ತೆರವು ಮಾಡಿ ಅದರ ವೆಚ್ಚವನ್ನ ಕೆಎಸ್ಸಿಎನೇ ಭರಿಸಬೇಕೆಂದು ಉಲ್ಲೇಖಿಸಲಾಗಿದೆಯಂತೆ. ಬಿಬಿಎಂಪಿ 202ರ ಕಾಯ್ದೆ ಮತ್ತು ಬೈಲಾ ಸೆಕ್ಷನ್ 158 ಅಡಿಯಲ್ಲಿ ಈಗ ನೋಟಿಸ್ ನೀಡಲಾಗಿದೆ. ಒಂದು ವೇಳೆ ಮತ್ತೆ ನಿಯಮ ಉಲ್ಲಂಘನೆ ಮುಂದುವರೆದ್ರೆ 2 ಲಕ್ಷ ರೂಪಾಯಿ ದಂಡ ಹಾಗೂ 1 ವರ್ಷದ ಜೈಲು ಶಿಕ್ಷೆಯ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆಯಂತೆ. ಒಟ್ಟಿನಲ್ಲಿ ಐಪಿಎಲ್ ಹಬ್ಬದ ನಡುವೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕಾನೂನು ಸಂಕಷ್ಟ ಎದುರಾಗಿದ್ದು, ಮುಂದಿನ ಕ್ರಮ ಏನಾಗಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.